ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು GK ಕ್ವಶನ್ ಸೀರೀಸ್ ಶುರು ಮಾಡಿದ್ವಿ ಅಲ್ವಾ, ಅದ್ರದ್ದು ಇದು ಎಪಿಸೋಡ್ 4 ಆಗಿರುತ್ತೆ. ಸೊ ನಾವು ಅಬ್ಸರ್ವ್ ಮಾಡ್ದಂಗೆ PSI ನೋಟಿಫಿಕೇಶನ್ ಇದೆ, ಮತ್ತೆ FDA SDA ನೋಟಿಫಿಕೇಶನ್ ಕೂಡ ನಾವು ನೋಡ್ತಾ ಇದೀವಿ. KA ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಅಲ್ಲ. ಸೊ ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆಲ್ರಿಗೂ ಕೂಡ ಇದು GK ಕ್ವಶನ್ಸ್ ಏನ್ ಡಿಸ್ಕಸ್ ಮಾಡ್ತಿದ್ದೀನಿ ಇದೆಲ್ಲಾನು ಕೂಡ ಅಂದ್ರೆ ಇದರಲ್ಲಿ ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟು ಇದೆ. ಅಂದ್ರೆ ಹಿಸ್ಟ್ರಿನೂ ಇದೆ, ಪಾಲಿಟಿನೂ ಇದೆ, ಜಿಯೋಗ್ರಫಿ ಇದೆ, ಎಕನಾಮಿ ಇದೆ. ಸೊ ಪ್ರತಿಯೊಂದು ಸಬ್ಜೆಕ್ಟು ಕವರ್ ಆಗಿರೋದ್ರಿಂದ ನಿಮ್ಗೆ GK ಪೇಪರ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದ್ರೆ, ಅಂತಂದ್ರೆ ಯಾವುದು ತಪ್ಪಾಗಿದೆ, ಯಾವ ಜೋಡಿ ತಪ್ಪಾಗಿದೆ ಅಂತ. ಸೊ ಒಂದ್ ಕಡೆ ಜಲಪಾತ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ನದಿ ಹೆಸರು ಕೊಟ್ಟಿದ್ದಾರೆ. ಕುಂಚಿಕಲ್ ಜಲಪಾತ, ಶರಾವತಿ ನದಿ. ಇದು ಆಲ್ರೆಡಿ ತಪ್ಪಾಗಿದೆ ಅಲ್ಲ, ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಕುಂಚಿಕಲ್ ಜಲಪಾತ ಇರೋದು ಯಾವ ನದಿಗೆ? ವರಾಹಿ ನದಿನೇ. ಆದ್ರೆ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಇದು ಶಿವಮೊಗ್ಗದಲ್ಲೇ ಕಂಡು ಬರುತ್ತೆ. ವರಾಹಿ ನದಿ ಇರೋದು ಶಿವಮೊಗ್ಗದಲ್ಲೇ, ಅಂಡ್ ಶರಾವತಿನೂ ಕೂಡ ನಾವು ಶಿವಮೊಗ್ಗದಲ್ಲಿ ನೋಡ್ತೀವಿ. ಆದ್ರೆ ಶರಾವತಿಗಿರೋದು ಬೇರೆ ಫಾಲ್ಸ್ ಗಳು, ಅದನ್ನ ನಾವು ಡಿಸ್ಕಸ್ ಮಾಡೋಣ. ದೂದ್ ಸಾಗರ್ ಜಲಪಾತ ಎಲ್ಲಿ? ಗೋವಾದಲ್ಲಿ ಕಂಡು ಬರುತ್ತಲ್ವಾ, ಮಾಂಡೋವಿ ನದಿ. ನಮ್ಮ ಕರ್ನಾಟಕದಲ್ಲಿ ಇದನ್ನ ನಾವು ಮಹದಾಯಿ ಅಂತ ಕರಿತೀವಿ. ಕಿಲಿಯೂರ್ ಜಲಪಾತ ಪೆರಿಯಾರ್ ನದಿ ಅಂತ ಇದೆ. ಸೊ ಇದು ತಮಿಳ್ನಾಡಲ್ಲಿ ಕಂಡು ಬರುತ್ತೆ. ಅಂಡ್ ದುದುಮಾ ಜಲಪಾತ ಅಂತ ಇದೆ, ಮಚ್ಕುಂಡ್ ನದಿ. ಈ ಮೂರು ಜೋಡಿಗಳು ಏನಿದೆ, ಈ ಮೂರು ಜೋಡಿಗಳು ಕೂಡ ಸರಿಯಾಗಿದೆ. ಮಚ್ಕುಂಡ್ ರಿವರ್ ಕಂಡು ಬರೋದು ಒಡಿಶಾದಲ್ಲಿ. ಓಕೆನಾ? ಸೊ ಅದರಲ್ಲಿ ಹಾಗಾದ್ರೆ ಫಸ್ಟ್ ಜೋಡಿ ಏನ್ ಕೊಟ್ಟಿದ್ರೆ ಅದು ಇಲ್ಲಿ ರಾಂಗ್ ಆಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಫಾಲ್ಸ್ ಗಳನ್ನ ಕೆಲವೊಂದಷ್ಟು ಲಿಸ್ಟ್ ಮಾಡಿದೀನಿ. ಒಂದ್ ಅಬ್ಸರ್ವ್ ನೋಡೋದಾದ್ರೆ ಭಾರತದಲ್ಲಿ ನಾವು ತಗೊಂಡಾಗ ಈಸ್ಟರ್ನ್ ಗಿಂತ ಏನಾಗುತ್ತೆ, ವೆಸ್ಟರ್ನ್ ಸೈಡ್ ನಾವು ಹೈಯೆಸ್ಟ್ ವಾಟರ್ ಫಾಲ್ಸ್ ಗಳನ್ನ ನೋಡ್ತೀವಿ. ಅದ್ರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳಿದಾವೆ ಅಂತ ನಮಗೆ ತಿಳಿದಿರುವಂತ ವಿಚಾರ. ಯಾಕೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಜಾಸ್ತಿ ಇದೆ, ಯಾಕೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಕಡಿಮೆ ಇದೆ ಅನ್ನೋ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದಷ್ಟು ಸ್ಪೆಷಲೈಸೇಷನ್ ಕೊಟ್ಟು ನಾನು ವಾಟರ್ ಫಾಲ್ಸ್ ಲಿಸ್ಟ್ ನ ಕೊಟ್ಟಿರೋದು. ಸೊ ಫಸ್ಟ್ ಯಾವ್ದಪ್ಪ ಅಂತ ಅಂದ್ರೆ ಕುಂಚಿಕಲ್ ಫಾಲ್ಸ್. ನಾನು ಆಗ್ಲೇ ಹೇಳ್ದೆ. ಸೊ ಕುಂಚಿಕಲ್ ಫಾಲ್ಸ್ ಯಾವ ನದಿಗೆ ಇರೋದು? ವರಾಹಿ ನದಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಕಂಡು ಬರುತ್ತೆ. ಇದು ಶಿವಮೊಗ್ಗ ಮತ್ತೆ ಉಡುಪಿ ಬಾರ್ಡರ್ ಅಲ್ಲಿ ಇದೆ. ಇದೇನಪ್ಪ ಸ್ಪೆಷಲೈಸೇಷನ್ ಅಂತ ಅಂದ್ರೆ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅತಿ ಎತ್ತರದಿಂದ ಧುಮುಕುವ ಜಲಪಾತ ಯಾವ್ದಪ್ಪ ಅಂತ ಅಂದ್ರೆ ಅದು ಕುಂಚಿಕಲ್ ಜಲಪಾತ ಆಗಿರುತ್ತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಜೋಗ್ ಫಾಲ್ಸ್ ಇದೆ. ಸೊ ಜೋಗ್ ಫಾಲ್ಸ್ ಶಿವಮೊಗ್ಗದಲ್ಲೇ ಕೂಡ ಕಂಡು ಬರುತ್ತೆ. ಇದು ಶರಾವತಿ ನದಿಗೆ ಇರುವಂತಹ ಒಂದು ಜಲಪಾತ. ಇದನ್ನ ನಾವು ಇನ್ನ ಒಂದೆರಡು ಹೆಸರಲ್ಲಿ ಕರಿತೀವಿ. ಯಾವುದು? ಗೇರುಸೊಪ್ಪೆ ಮತ್ತೆ ಜೋಗದ ಗುಂಡಿ ಅಂತ. ಹೌದಲ್ವಾ? ಸೊ ನೆಕ್ಸ್ಟ್ ನೋಡಿ, ಯಾವ ಜಲಪಾತಗಳು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿ ಹರಿಯುತ್ತೆ ಅಂತ. ಹೆಬ್ಬೆ ಫಾಲ್ಸ್ ಅಂತ ನೋಡ್ತೀವಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ ಅಲ್ಲ, ಯಾವುದು? ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಭದ್ರಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ಹರಿತಾ ಹೋಗುತ್ತೆ. ಸೊ ಇದು ಮತ್ತೆ ದೊಡ್ಡ ಹೆಬ್ಬೆ ಮತ್ತೆ ಚಿಕ್ಕ ಹೆಬ್ಬೆ ಅಂತ ಕೂಡ ಮತ್ತೆ ಇದು ಡಿವೈಡ್ ಆಗುತ್ತೆ. ಇನ್ನೊಂದು ಅಬ್ಬೆ ಫಾಲ್ಸ್. ನೀವು ಮಡಿಕೇರಿಗೆ ಏನಾದ್ರು ಹೋಗಿದ್ದೀರಾ ಅಂತ ಅಂದ್ರೆ ಅಬ್ಬೆ ಫಾಲ್ಸ್ ನೋಡಿರ್ತೀರಾ. ಸೊ ಇದು ಸುತ್ತ ಗ್ರೀನರಿಯಿಂದ ಇದು ಕವರ್ ಆಗಿದೆ. ಇದು ಮಡಿಕೇರಿಲಿ ಕಂಡು ಬರುತ್ತೆ. ಓಕೆನಾ? ಸೊ ಬಾರ್ಡರ್ ಅಲ್ಲಿ ಹರಿಯುವಂತಹ ಜಲಪಾತ ಯಾವ್ದಪ್ಪ ಅಂತ ಅಂದ್ರೆ ಹೊಗೆನಕಲ್ ಫಾಲ್ಸ್. ನೀವು ತೆಪ್ಪದಲ್ಲಿ ಏನಾದ್ರು ಹೋಗಿದ್ರಿ ಹೊಗೆನಕಲ್ ಫಾಲ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದ್ ಸೈಡ್ ನಿಮ್ಗೆ ಕರ್ನಾಟಕ ಬಾರ್ಡರ್ ಸಿಗುತ್ತೆ, ಇನ್ನೊಂದ್ ಸೈಡ್ ನಿಮ್ಗೆ ತಮಿಳ್ನಾಡು ಬಾರ್ಡರ್ ಸಿಗುತ್ತೆ. ಇದನ್ನ ನಾವು ಕೆಲವೊಮ್ಮೆ ನಯಾಗರ ಆಫ್ ಇಂಡಿಯಾ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವಸಂಸ್ಥೆಯು 2025 ಆಗ್ಬೇಕು. 2025 ವರ್ಷವನ್ನು ಹೀಗೆಂದು ಘೋಷಿಸಿದೆ ಅಂತ ಕೇಳಿದರೆ, ಸೊ ಯಾವ್ದಪ್ಪ ಅಂತ ಅಂದ್ರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆನಾ? ಸೊ ಪ್ರತಿ ವರ್ಷ UN ಒಂದೊಂದು ವರ್ಷನ ಏನೇನ್ ಅದ್ರದ್ದು ಥೀಮ್ ಏನು ಅಂತ ಡಿಕ್ಲೇರ್ ಮಾಡುತ್ತೆ. ಸೊ 2025 ಯಾವ್ದಪ್ಪ ಅಂತ ಅಂದ್ರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ NCG ಸಂಸ್ಥೆಯಲ್ಲಿ KS ಮೇನ್ಸ್ ಕ್ಲಾಸಸ್ ಶುರುವಾಗಿದೆ. ಮೇನ್ಸ್ ಕ್ಲಾಸಸ್, ಟೆಸ್ಟ್ ಸೀರೀಸು ವಿತ್ ಪರ್ಸನಲ್ ಗೈಡೆನ್ಸ್, ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಎಲ್ಲಾ ಸರ್ವಿಸಸ್ ಕೂಡ ನಮ್ಮ NCG ಸಂಸ್ಥೆಯಲ್ಲಿ ಅವೈಲಬಲ್ ಇದೆ. ಯಾರು ಆಲ್ರೆಡಿ ನಿಮ್ಮ ಪ್ರಿಲಿಮ್ ಸ್ಕೋರು ಬರುತ್ತೆ ಕಟ್ ಆಫ್ ಅಲ್ಲಿ ಅನ್ನೋ ಯಾರು ಹೋಪ್ಸ್ ಇದೆ, ಸೊ ಮೇನ್ಸಿಗೆ ಆಲ್ರೆಡಿ ಪ್ರಿಪ್ರೇಷನ್ ನಡೆಸ್ತಿರ್ತೀರಾ. ಸೊ ಮೇನ್ಸ್ ಜೊತೆ ಅಲಾಂಗ್ ವಿತ್ ಕ್ಲಾಸಸ್ ಜೊತೆ ನೀವು ಟೆಸ್ಟ್ ಸೀರೀಸು ಕೂಡ ತಗೊಳ್ತು ಅಂತ ಅಂದಾಗ ನಿಮ್ಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಆಲ್ರೆಡಿ. ಸೊ ಇನ್ನು ಕೂಡ ನೀವು ಬೆಟರ್ ಆಗ್ಬೋದು. ಅಂಡ್ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇದೆ. ಇವಾಗ ಪಾಲಿಟಿ ಬಂತು ಅಂದ್ರೆ ನಿಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ, ಪಬ್ಬ್ಯಾಡು ಮತ್ತೆ ಎಕನಾಮಿಕ್ ಇನ್ನೂ ಮುಂತಾದ ಸಬ್ಜೆಕ್ಟ್ಸ್ ಗಳೇನಿದೆ ಅದು ನಿಮ್ಗೆ ಮೆಟೀರಿಯಲ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಥರ್ಡ್ ಕ್ವಶನ್ ನೋಡೋಣ. ಆರ್ಥಿಕತೆಗೆ ಸಂಬಂಧಿಸಿದಂತೆ ಗೈಡೋಟಿ ಗ್ರೀನ್ ಸ್ಪ್ಯಾನ್ ನಿಯಮವು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಎಕನಾಮಿಲ್ ಬಂತು ಅಂತಂದಾಗ ಕೆಲವೊಂದು ಇಂಡಿಕೇಟರ್ಸು ಹೌದು ಮತ್ತೆ ಥಿಯರೀಸ್ ಕೂಡ ಹೌದು.
ಸೊ ಈ ಥಿಯರಿನ ಯಾರು ಕೊಟ್ಟಿದ್ದಾರೆ ಮತ್ತೆ ಡೆಫಿನಿಷನ್ಗಳನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ಯಾ ಅದು ಅಂತ ನೋಡೋದಾದ್ರೆ, ಕರೆನ್ಸಿ ಬಿಕ್ಕಟ್ಟನ್ನು ತಪ್ಪಿಸುವಲ್ಲಿ ದೇಶದ ವಿನಿಮಯ ಮೀಸಲುಗಳ ಸಮರ್ಪಕತೆಯನ್ನು ನಿರ್ಣಯಿಸುವುದು. ಇವಾಗ ಫಾರೆಕ್ಸ್ ರಿಸರ್ವ್ಸ್ ಅಂತ ಏನ್ ಹೇಳ್ತೀವಿ, ವಿದೇಶಿ ವಿನಿಮಯ ಮೀಸಲು ಅಂತ ಏನ್ ಹೇಳ್ತೀವಿ, ಅದು ಯಾವ ರೇಷಿಯೋದಲ್ಲಿ ಇರಬೇಕು, ಓಕೆನಾ. ಸೊ ಅದನ್ನ ಇದು ಅದ್ರ ಬಗ್ಗೆ ಇದು ಇಂಡಿಕೇಶನ್ ನ ಕೊಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕೂಡ ಇಂಡಿಕೇಟರ್ ಇದೆ, ಯಾವ್ದಪ್ಪ ಅಂತ ಅಂದ್ರೆ ರೇಷಿಯೋ ಆಫ್ ರಿಸರ್ವ್ಸ್ ಟು M3 ಅಂತ, ಓಕೆನಾ. ರಿಸರ್ವ್ಸ್ ಟು ಅನ್ನೋದಕ್ಕಿಂತ ನೀವು ಇಲ್ಲಿ ಅನುಪಾತ ಅನ್ಕೊಬಹುದು. ರೇಷಿಯೋ ಆಫ್ ರಿಸರ್ವ್ಸ್ ಟು M3 ಅಥವಾ M3 ನ ನಾವೇನಂತ ಹೇಳ್ತೀವಿ, ಬ್ರಾಡ್ ಮನಿ ಅಂತ ಹೇಳ್ತೀವಿ, ಗೊತ್ತಾ. ಸೊ ಇವೆರಡು ಇಂಡಿಕೇಟರ್ ಏನ್ ಮಾಡುತ್ತೆ, ಒಂದು ಈ ರೇಷಿಯೋ ಆಫ್ ರಿಸರ್ವ್ಸ್ ಟು M3 ಮತ್ತೆ ಅದ್ರ ಜೊತೆಗೆ ಈ ಗೈಡೋಟಿ ಮತ್ತೆ ಗ್ರೀನ್ ಸ್ಪ್ಯಾನ್ ನಿಯಮ ಅಂತ ಏನ್ ಹೇಳಿದೆ, ಇವೆರಡೂ ಕೂಡ ಫಾರೆಕ್ಸ್ ರಿಸರ್ವ್ಸ್ ಗೆ ಸಂಬಂಧಪಟ್ಟಿದ್ದು, ಓಕೆನಾ. ಸೊ ನೀವು ಎಕ್ಸಾಮ್ಸ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ಪ್ರಧಾನಮಂತ್ರಿಯವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಅವರ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ ಅಂತ ಅಂದ್ರೆ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯವರ ಅವಧಿ ಏನಿದೆ, ಟೆನ್ಯೂರ್ ಏನಿದೆ, ಅದನ್ನ ನಾವು ಫಿಕ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅವರು ರಾಷ್ಟ್ರಪತಿ ಇಚ್ಛೆ ಹೊಂದಿರುವವರೆಗೂ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತ ಹೇಳಿದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿ ಆಗತ್ತೆ. ಹೌದು, ನಾವು ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರು ಟೆನ್ಯೂರ್ನ ನಾವು ಫಿಕ್ಸ್ ಮಾಡಿಲ್ಲ. ಸೊ ಅವರು ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ ಕೂಡ ಅವರು ಅಧಿಕಾರನ ಹೊಂದಿರ್ತಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ, ರಾಷ್ಟ್ರಪತಿ ಯಾವಾಗ ಬೇಕೋ ಅವಾಗ ಪ್ರೈಮ್ ಮಿನಿಸ್ಟರ್ನ ಡಿಸ್ಮಿಸ್ ಮಾಡಬಹುದಾ, ಇಲ್ಲ. ಯಾಕೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಮೆಜಾರಿಟಿ ಹೊಂದಿರೋವರೆಗೂ ಕೂಡ, ಸಂಸತ್ತಲ್ಲಿ ಮೆಜಾರಿಟಿ ಹೊಂದಿರೋ ಕೂಡ ಅವ್ರು ಆ ಪವರ್ನ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನ್ ತಿಳ್ಕೊಬಹುದಂತ ಅಂದ್ರೆ, ರಾಷ್ಟ್ರಪತಿನ ನಾವೇನಂತ ಹೇಳ್ತೀವಿ, ನಾಮ ಮಾತ್ರ ಮುಖ್ಯಸ್ಥ ಅಂತ ಹೇಳ್ತೀವಿ. ಆದ್ರೆ ಪ್ರಧಾನಮಂತ್ರಿನ ನಾವ್ ಏನ್ ಹೇಳ್ತೀವಪ್ಪ ಅಂತ ಅಂದ್ರೆ, ಪ್ರಧಾನಮಂತ್ರಿನ ನಾವು ನೈಜ ಮುಖ್ಯಸ್ಥ ಅಂತ ಹೇಳ್ತೀವಿ. ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಯಾರು, ರಾಷ್ಟ್ರಪತಿ. ನೈಜ ಕಾರ್ಯಾಂಗದ ಮುಖ್ಯಸ್ಥ ಯಾರು, ಅದು ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ರಾಷ್ಟ್ರಪತಿ ಬಂತು ಅಂತಾಗ ನಾವು ಅವ್ರನ್ನ ರಾಜ್ಯದ ಮುಖ್ಯಸ್ಥ ಅಂತ ಕರಿತೀವಿ, ಪ್ರಧಾನಮಂತ್ರಿ ಅವ್ರನ್ನ ಸರ್ಕಾರದ ಮುಖ್ಯಸ್ಥ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೈಜವಾಗಿ ಯಾರು ಅಧಿಕಾರನ ಹೊಂದಿರ್ತಾರೆ ಅಂತ ಅಂದ್ರೆ ಅದು ಪ್ರಧಾನಮಂತ್ರಿಯವರೇ ಆಗಿರ್ತಾರೆ. ವೇತನ ಮತ್ತು ಭತ್ಯೆಗಳನ್ನು ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ ಅಂತ ಇದೆ. ಸೊ ಇದು ಸ್ಟೇಟ್ಮೆಂಟು ತಪ್ಪಾಗತ್ತೆ. ಯಾಕೆ ಅಂತ ಅಂದ್ರೆ, ಇದು ರಾಷ್ಟ್ರಪತಿ ಡಿಸೈಡ್ ಮಾಡಲ್ಲ, ಬದಲಾಗಿ ಪಾರ್ಲಿಮೆಂಟ್, ಸಂಸತ್ತು ಅಂತ ಏನ್ ಹೇಳ್ತೀವಿ, ಸೊ ಕಾಲಕ್ಕೆ ತಕ್ಕಂತೆ ಇದನ್ನ ಅವರು ಫಿಕ್ಸ್ ಮಾಡ್ತಾ ಹೋಗ್ತಾರೆ, ಓಕೆನಾ. ಹಾಲಿ ಪ್ರಧಾನಮಂತ್ರಿಯ ಮರಣವು ಮಂತ್ರಿಮಂಡಲವನ್ನು ಸ್ವಯಂಚಾಲಿತವಾಗಿ ವಿಸರ್ಜಿಸುತ್ತದೆ ಅಂತ ಇದೆ. ಸೊ ಆಟೋಮೆಟಿಕ್ ಆಗಿ ಅದು ಡಿಸಾಲ್ವ್ ಆಗ್ಬಿಡುತ್ತೆ ಇನ್ ಕೇಸ್ ಏನಾದ್ರು ಪ್ರಧಾನಮಂತ್ರಿ ಒಂದು ಮರಣ ಹೊಂದಿದಾಗ ಅಥವಾ ಅವ್ರೇನಾದ್ರು ರೆಸಿಗ್ನೇಷನ್ ಕೊಟ್ಟಾಗ. ಸೊ ಅವ್ರು ಒಟ್ಟಿಗೆ ತೇಲುತ್ತಾರೆ, ಒಟ್ಟಿಗೆ ಮುಳುಗುತ್ತಾರೆ ಅನ್ನೋ ಕಾನ್ಸೆಪ್ಟ್ ನ ನಾವು ಸಂವಿಧಾನ ಓದ್ಬೇಕಾದ್ರೆ ಓದಿರ್ತೀವಿ. ಸೊ ಇಲ್ಲಿ ಏನಾಗತ್ತಪ್ಪ ಈ ಸ್ಟೇಟ್ಮೆಂಟ್ ಅಂತ ಅಂದ್ರೆ ಅದು ಸರಿಯಾಗತ್ತೆ. ಸೊ ಪ್ರಧಾನಮಂತ್ರಿ ರಿಸೈನ್ ಕೊಟ್ಟಾಗ್ಲೂ ಹೌದು, ಮತ್ತೆ ಅವ್ರು ಏನಾದ್ರು ತೀರ್ಕೊಂಡಾಗ ಸೊ ಅದೇನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ಡಿಸಾಲ್ವ್ ಆಗುತ್ತೆ. ಇಲ್ಲಿ ಏನ್ ಕೇಳಿದ್ರೆ ಯಾವ್ದು ಸರಿಯಾಗಿದೆ ಅದನ್ನ ಚೂಸ್ ಮಾಡಿ ಅಂತ ಕೇಳಿದ್ರೆ, ಸೊ ಬಿ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಆಗಿದೆ. ಸೊ ಎ ಮತ್ತೆ ಸಿ ಆಪ್ಷನ್ ಎಲ್ಲಿದೆ, ಆಪ್ಷನ್ 3 ಅಲ್ಲಿದೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಹಿಸ್ಟ್ರಿ ರಿಲೇಟೆಡ್ ಇದೆ. ಅಂಡ್ ಅದನ್ನ ಓದೋದಕ್ಕಿಂತ ಮುಂಚೆ ನಮ್ಮ NCG ಸಂಸ್ಥೆ ವತಿಯಿಂದ PSI ಬ್ಯಾಚ್ ನಾವು ಶುರು ಮಾಡ್ತಿದೀವಿ. ಸೊ ಇವಾಗ PSI ಮತ್ತೆ ESI ನೋಟಿಫಿಕೇಶನ್ ಕೂಡ ಇದೆ ಅಲ್ವಾ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವರು ನಮ್ಮ NCG ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ FDA SDA ಕೂಡ ನೋಟಿಫಿಕೇಶನ್ ಡಿಕ್ಲೇರ್ ಆಗಿದೆ KEA ಕಡೆಯಿಂದ ಜಾನ್ವರಿಲಿ. ಸೊ ಇನ್ನ ನಿಮ್ಗೆ ಆಲ್ಮೋಸ್ಟ್ ಒಂದು 4 to 5 months ವರೆಗೂ ಕೂಡ ನಿಮ್ಗೆ ಟೈಮ್ ಸಿಗ್ತಾ ಹೋಗ್ಬೋದು, ಒಳ ಮೀಸಲಾತಿ ಇಶ್ಯೂ ಅದು ಕ್ಲಿಯರ್ ಆಗೋವರೆಗೂ ಕೂಡ. ಸೊ ಅಷ್ಟೊತ್ತಿಗೆ ನೀವು ಆರಾಮಾಗಿ ಕೋಚಿಂಗ್ ಮುಗಿಸಿ ನೀವು ಒಂದೇ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ಅದ್ ಬಿಟ್ಟು ಯಾರ್ಯಾರು ಗ್ರೂಪ್ ಸಿ ಎಕ್ಸಾಮ್ಸ್ ಇರ್ಬೋದು, ಕ್ಲಾಸಸ್ ಮತ್ತೆ ಟೆಸ್ಟ್ ಸೀರೀಸ್ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅದು ಕೂಡ ನಮ್ಮಲ್ಲಿ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಅಲಹಾಬಾದ್ ಸ್ತಂಭ ಶಾಸನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಸಮುದ್ರಗುಪ್ತನ ಆಸ್ಥಾನದ ಕವಿ ಮತ್ತು ಮಂತ್ರಿ ಹರಿಶೇಣ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದರು ಅಂತ ಇದೆ. ಈ ಸ್ಟೇಟ್ಮೆಂಟು ಸರಿ ಇದೆ. ಅಲಹಾಬಾದ್ ಪ್ರಶಸ್ತಿಯನ್ನು ಮೂಲತಃ ಅಲಹಾಬಾದ್ ಬಳಿಯ ಕೌಸುಂಬಿಯಲ್ಲಿರುವ ಅಶೋಕ ಸ್ತಂಭದ ಮೇಲೆ ಕೆತ್ತಲಾಗಿದೆ. ಹೌದು, ಇದು ಮೊದಲು ಅಶೋಕನ ಸ್ತಂಭದ ಮೇಲೆ ಕೆತ್ತಿದ್ರು, ಅದಾಗಿದಾದ್ಮೇಲೆ ಅವರು ಅದನ್ನ ಮೂವ್ ಮಾಡ್ತಾರೆ. ಶಾಸನವು ಒಟ್ಟು 33 ಸಾಲುಗಳನ್ನು ಹೊಂದಿದೆ. ಹೌದು, ಶಾಸನದ 22ನೇ ಸಾಲು ವಿಶೇಷವಾಗಿ ಸಮುದ್ರಗುಪ್ತನ ಗಡಿ ರಾಜ್ಯಗಳ ಮೇಲಿನ ವಿಜಯಗಳನ್ನು ವಿವರಿಸುತ್ತದೆ ಅಂತ ಇದೆ. ಈ ಸ್ಟೇಟ್ಮೆಂಟ್ ಏನಾಗಿದೆ, ಸರಿ ಇದೆ. ಸೊ ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಕೂಡ ಸರಿ ಇರೋದ್ರಿಂದ ನಮ್ಗೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋದಾದ್ರೆ, ಪ್ರಯಾಗ್
ಪ್ರಶಸ್ತಿ ಅಂತಾನೂ ಕೂಡ ನಾವು ಕರಿತಾ ಹೋಗ್ತೀವಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ನ. ಸೊ ಇದು 13 to 15 ಲೈನ್ಸ್ ಅಲ್ಲಿ ಏನ್ ಹೇಳ್ತಪ್ಪ ಅಂತ ಅಂದ್ರೆ ಸಮುದ್ರಗುಪ್ತನ ಕಾನ್ಕ್ವೆಸ್ಟ್ ಬಗ್ಗೆ ಹೇಳುತ್ತೆ, ದಿಗ್ವಿಜಯಗಳ ಬಗ್ಗೆ ಹೇಳುತ್ತೆ. ಏನಂತ ಅಂದ್ರೆ ಇಸ್ ಫಸ್ಟ್ ಆರ್ಯವರ್ತ ವಾರ್, ಯಾರ್ಯಾರನ್ನ ಅವನು ಡಿಫೀಟ್ ಮಾಡ್ದ ಅಂತ. ಸೊ ಯಾರ್ಯಾರಪ್ಪ ಅಂತ ಅಂದ್ರೆ 3 ಇಂಪಾರ್ಟೆಂಟ್ ರೂಲರ್ಸ್, ಒಂದು ಅಚ್ಯುತ, ನಾಗಸೇನ ಅಂಡ್ ಗಣಪತಿ ನಾಗ ಆಫ್ ನಾಗ ಡೈನಸ್ಟಿ. ಸೊ 13 to 15 ಲೈನ್ಸ್ ಇವ್ರ ಬಗ್ಗೆ ಹೇಳ್ತು ಅಂದ್ರೆ 19 to 20 ಲೈನ್ಸ್ ಸೌತ್ ಇಂಡಿಯನ್ ಕ್ಯಾಂಪೇನ್ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಮುದ್ರಗುಪ್ತ 9 ರಾಜ್ಯಗಳನ್ನ ನಾರ್ತ್ ಅಲ್ಲಿ ಮತ್ತೆ 12 ರಾಜ್ಯಗಳನ್ನ ಸೌತ್ ಅಲ್ಲಿ ಡಿಫೀಟ್ ಮಾಡ್ದ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇತ್ತೀಚೆಗೆ 1527ರಲ್ಲಿ ವಿಜಯನಗರದ ಅರಸರ ಕಾಲಕ್ಕೆ ಸಂಬಂಧಿಸಿದ ಎಂದು ಹೇಳಲಾದ ಶಿಲಾಶಾಸನವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಆಯ್ತು. ಸೊ ಎಲ್ಲಿ ಇದು ಕಂಡು ಬಂದಿದೆ ಅಂತ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿ ಇದು ಕಂಡು ಬಂದಿದೆ. ಸೊ ನಮಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವಿಜಯನಗರದ ಮೊದಲ ರಾಜಧಾನಿ ಯಾವುದು? ಆನೆಗೊಂದಿ. ಆನೆಗೊಂದಿ ಎಲ್ಲಿ ಕಂಡು ಬರುತ್ತೆ? ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲೇ. ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಕಡೇಬಾಗಿಲು ಅಂತ ಒಂದು ವಿಲೇಜ್ ಇದೆ. ಇದು ಎಲ್ಲಿರೋದು? ಆನೆಗೊಂದಿ ಪಕ್ಕದಲ್ಲೇನೆ ಇರೋದು. ಓಕೆನಾ? ಆನೆಗೊಂದಿ ಪಕ್ಕದಲ್ಲಿ ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ. ಓಕೆನಾ? ಸೊ ಇದು ಅಲ್ಲಿ ಕಂಡು ಬಂದಿದೆ. ಇದ್ರದ್ದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಟೋಟಲ್ ಆಗಿ 8 ಸಾಲ್ಗಳನ್ನ ಇದು ಹೊಂದಿದ್ದು. ಈ ಶಾಸನ ಸ್ವಸ್ತಿ ಶ್ರೀ ಜಯದ ಉದಯ ಶಾಲಿವಾಹನ ಶಕ 1449 ಉಲ್ಲೇಖವನ್ನು ಒಳಗೊಂಡಿದೆ. ಇದು ಪ್ರಸ್ತುತ ಏನಾಗಿದೆ ಅಂತಂದ್ರೆ 1527 ಅಂತ ಏನ್ ಹೇಳ್ತೀವಿ ವಿಜಯನಗರ ಅರಸರ ಕಾಲ, ಅದಕ್ಕೆ ಇದು ಅನುರೂಪವಾಗಿದೆ ಅಂತ ನಾವು ಹೇಳ್ತಾ ಇದೀವಿ. ಸೊ ಇದರಿಂದ ನಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಏನ್ ಗೊತ್ತಾಗ್ತಿದೆ ಅಂತ ಅಂದ್ರೆ ಗಂಗಾವತಿನ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತಿದೀವಿ ಅಂತ ಗೊತ್ತಾಗ್ತಿದೆ. ಸೊ ಅಂಜನಾದ್ರಿ ಬೆಟ್ಟ ಯಾವುದು? ಆಂಜನೇಯ ಅವರ ಜನ್ಮಸ್ಥಳ ಅಲ್ವಾ? ಸೊ ಇದರಿಂದ ನಮ್ಗೆ ಇನ್ನಷ್ಟು ಪುರಾವೆಗಳು ಅಂಜನಾದ್ರಿ ಹಿಲ್ ಬಗ್ಗೆ ನಮ್ಗೆ ತಿಳಿದು ಬರ್ತಿದೆ ಅಂತ ಗೊತ್ತಾಗ್ತಿದೆ. ಕೆಳಗಿನ ಯಾವುದರ ಹೊಂದಾಣಿಕೆ ಸರಿಯಾಗಿದೆ ಅಂತ ಕೇಳಿದರೆ ಕರ್ನಾಟಕ IT ಕಾರ್ಯನೀತಿ 2022-27 ಇದು ಆಕ್ಚುಲಿ ಏನಾಗ್ಬೇಕಪ್ಪ ಅಂತ ಅಂದ್ರೆ 2020-25 ಆಗ್ಬೇಕು. ಓಕೆನಾ? ಸೊ ಇನ್ ನೆಕ್ಸ್ಟ್ ಕರ್ನಾಟಕ ದತ್ತಾಂಶ ಕೇಂದ್ರ ನೀತಿ ಇದು ಸರಿ ಇದೆ. ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನೆ ಮತ್ತು ಅಭಿವೃದ್ಧಿ ನೀತಿ 2021-26 ಇದು ಕೂಡ ಸರಿ ಇದೆ. ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ 2022-2027 ಈಗ ಏನಾದ್ರು ನಾವು ಒಂದು ಪಾಲಿಸಿ ಮಾಡ್ಬೇಕಂದ್ರೆ ಅದು ನಾರ್ಮಲ್ ಆಗಿ 5 yearsಗೆ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಏನ್ ಟಾಸ್ಕ್ ಅಂತಂದ್ರೆ ಅದು ಯಾವ ಇಯರ್ ಇಂದ ಶುರು ಆಗ್ತಿದೆ ಮತ್ತೆ ಯಾವ ಇಯರ್ಗೆ ಎಂಡ್ ಆಗ್ತಿದೆ ಅದು ತುಂಬಾ ನೋಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಇಯರ್ ಗೊತ್ತಿತ್ತು ಅಂದ್ರೆ ಸಾಕು, ಅದನ್ನ +5 years ಮಾಡ್ತು ಅಂದ್ರೆ ನಿಮ್ಗೆ ಎಂಡ್ ಇಯರ್ ಗೊತ್ತಾಗ್ಬಿಡುತ್ತೆ. ಸೊ ಇದ್ರಲ್ಲಿ ಯಾವ್ಯಾವ್ದು ಸರಿ ಇದೆ? B, C ಮತ್ತೆ D ಲಾಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ವಸ್ತುಗಳ ಹೆಸರು ಕೊಟ್ಟಿದ್ದಾರೆ, ಸಬ್ಸ್ಟಾನ್ಸಸ್, ಮತ್ತೆ ಅದರ ರಾಸಾಯನಿಕ ಹೆಸರು ಕೊಟ್ಟಿದ್ದಾರೆ. ಓಕೆನಾ? ಸೊ ಆಸ್ಪಿರಿನ್ ಅಸಿಟೈಲ್ ಸೈನೈಡ್ ಅಲ್ಲ. ಓಕೆನಾ? ಅಡಿಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್, ಹೌದಲ್ವಾ? ನಮಗೆ ಗೊತ್ತು ಬೇಕಿಂಗ್ ಸೋಡಾನ ಏನಂತ ಹೇಳ್ತೀವಿ ನಾವು? ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ಟೇಬಲ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್, ವಾಷಿಂಗ್ ಸೋಡಾ ಬಂತು ಅಂತ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ಕೆಲವೊಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸಸ್ ಏನಿದೆಯೋ ಅದ್ರ ಕೆಮಿಕಲ್ ನೇಮ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಎಷ್ಟು ಜೋಡಿ ಸರಿ ಇದೆ ಅಂತಂದ್ರೆ ಕೇವಲ 2 ಜೋಡಿಗಳು ಮಾತ್ರ ಸರಿ ಇದೆ. ಸೊ ಹಾಗಾದ್ರೆ ಆಸ್ಪಿರಿನ್ಗೆ ಏನಂತ ಹೇಳ್ತೀವಪ್ಪ ಕೆಮಿಕಲ್ ನೇಮ್ ಅಂತ ಅಂದ್ರೆ ಅದಕ್ಕೆ 2 ನೇಮ್ ಇದೆ. ಒಂದು ಅಸಿಟೈಲಸಿಕ್, ಒಂದು ಇನ್ನೊಂದು ಅಸಿಟಾಕ್ಸಿ ಬೆನ್ಜಾಯಿಕ್ ಅನ್ನೋದು ಕೂಡ ಇದರ ಇನ್ನೊಂದು ಹೆಸರಾಗಿರುತ್ತೆ. ಸೊ ಇದು ಕೆಮಿಕಲ್ ಫಾರ್ಮುಲಾ ಬಂತು ಅಂದ್ರೆ C9H8O4 ಇದರ ಕೆಮಿಕಲ್ ಫಾರ್ಮುಲಾ ಆಗಿರುತ್ತೆ. ಇದನ್ನ ನಾವು ಏಂತಕ್ಕೆ ಬಳಸ್ತೀವಿ ಅಂತಂದ್ರೆ ನೋವು ನಿವಾರಣೆಗೆ ಇದನ್ನ ನಾವು ಬಳಸ್ತಾ ಹೋಗ್ತೀವಿ. ಸೊ ಇದು ಯಾವ ತರ ಇರುತ್ತೆ ಅಂದ್ರೆ ಒಂದು ಕಲರ್ಲೆಸ್ ಅಂತ ಏನ್ ಹೇಳ್ತೀವಿ, ಕಲರ್ಲೆಸ್ ಇಂದ ವೈಟ್ ವರ್ಗೂ ಕೂಡ ನೀವು ಇದರ ಬಣ್ಣನ ನೀವು ನೋಡ್ಬೋದು. ಓಕೆನಾ? ವೈಟ್ ದಾಟಿ ನೀವು ಬೇರೆ ರೆಡ್, ಗ್ರೀನ್, ಬ್ಲೂ ಆತರ ಎಲ್ಲ ಇದು ಕಂಡು ಬರಲ್ಲ. ಕಲರ್ಲೆಸ್ ಇಂದ ನೀವು ವೈಟ್ ವರ್ಗೂ ಇದನ್ನ ಅಬ್ಸರ್ವ್ ಮಾಡ್ಬೋದು. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮತ್ತು ತಪ್ಪದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಒಂದ್ ಕಡೆ ರಕ್ತದ ಬಣ್ಣ, ಇನ್ನೊಂದ್ ಕಡೆ ಅದರ ವರ್ಣಕ ಪಿಗ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು. ಸೊ ಬರೀ ಮಾನವ್ರಿಗೆ ಮಾತ್ರ ರೆಡ್ ಕಲರ್ ಇರುತ್ತೆ ಅಂತ ಅಂದ್ರೆ ಎಲ್ಲಾ ಇನ್ನು ಭೂಮಿಯಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಜೀವಿ ರಕ್ತನೂ ಕೂಡ ರೆಡ್ಡೇ ಇರುತ್ತೆ ಅಂತ ನಾವು ಹೇಳೋದಿಲ್ಲ. ಕೆಲವೊಂದು ಜೀವಿಗಳಲ್ಲಿ ಕೆಲವೊಂದು ರಕ್ತದ ಬಣ್ಣ ಬೇರೆ ಬೇರೆ ಕಲರ್ ಇರುತ್ತೆ. ಸೊ ಅದು ಯಾವ್ಯಾವ್ದು ಅಂತ ನಾವು ನೋಡೋಣ. ಕೆಂಪುಕ್ಕೆ ಯಾವ್ದು ವರ್ಣಕ ಪಿಗ್ಮೆಂಟ್ ಇದೆ ಅಂತ ಅಂದ್ರೆ ಅದು ಹಿಮೋಗ್ಲೋಬಿನ್, ಎಲ್ರಿಗೂ ಕೂಡ ಗೊತ್ತಿದೆ, ಓದಿದೀವಿ ನಾವು. ನೀಲಿಗೆ ಹಿಮೋಸೈನಿನ್. ನೆಕ್ಸ್ಟ್ ಬಿಳಿಗೆ ವರ್ಣಕವಿಲ್ಲ, ಅದಕ್ಕೆ ಅದು ಬಿಳಿ ಇದೆ. ಫಾರ್ ಎಕ್ಸಾಂಪಲ್ ಜಿರಳೆ, ಹೌದಲ್ವಾ? ಇನ್ನೊಂದು ಹಸಿರು ಅಂತ ಇದೆ, ಹಸಿರುಗೆ ಪಿನೋಗ್ಲೋಬಿನ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ.
ಓಕೆನಾ. ಹಸಿರು ಬಣ್ಣ ರಕ್ತದ ಬಣ್ಣ ಹೊಂದಿರುವ ಜೀವಿಗಳಿದೆ ಅಂಡ್ ಪಿನೋಗ್ಲೋಬಿನ್ ಹೊಂದಿರುವಂತಹ ಏನು ರಕ್ತದ ಬಣ್ಣ ಹೊಂದಿರುವ ಜೀವಿಗಳು ಕೂಡ ಇದೆ. ಯಾವ್ದಪ್ಪ ಅಂತ ಅಂದ್ರೆ ನಿಮಗೆ ಬಿಲಿವರ್ಡಿನ್ ಅಂತ ಹೇಳ್ತೇವೆ. ಇಲ್ಲಿ ಹಸಿರುಗೆ ಪಿನೋಗ್ಲೋಬಿನ್ ಅಂತ ಕೊಟ್ಟಿದ್ರಲ್ವಾ, ಇದು ಪಿಗ್ಮೆಂಟ್ ತಪ್ಪು. ಅದ್ಯಾವುದು ಅಂತ ಅಂದ್ರೆ ಬಿಲಿವರ್ಡಿನ್. ಓಕೆನಾ, ಬಿಲಿವರ್ಡಿನ್ ಇದೆ. ಸೊ ಇದು ಯಾವ್ದಕ್ಕಪ್ಪ ಇರುತ್ತೆ ಅಂತಂದ್ರೆ ಒಂದು ಸಮುದ್ರ ಸೌತೆಕಾಯಿ ಇರ್ಬೋದು, ಮತ್ತೆ ಹುಳುಗಳು. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಮರೈನ್ ಆರ್ಗನಿಸಮ್ಸ್ ಅಲ್ಲಿ ಇದು ಕಂಡು ಬರುತ್ತೆ. ಪಿನೋಗ್ಲೋಬಿನ್ ಯಾವ ಕಲರ್ ಹೊಂದಿರುತ್ತೆ ಅಂತಂದ್ರೆ ಕಂದುಗೆ ನಾವು ಪಿನೋಗ್ಲೋಬಿನ್ ಅಂತ ಕರಿತೀವಿ. ಇದು ಯಾವ ಜೀವಿಗಳಲ್ಲಿ ಕಂಡು ಬರುತ್ತೆ? ಮೃದ್ವಂಗಿಗಳಲ್ಲಿ ಇದು ಕಂಡು ಬರುತ್ತೆ. ಸೊ ಡಿಫ್ರೆಂಟ್ ಕಲರ್ಸ್ ಆಫ್ ಬ್ಲಡ್ ಫೌಂಡ್ ಇನ್ ಡಿಫ್ರೆಂಟ್ ಆರ್ಗನಿಸಮ್ಸ್. ಓಕೆನಾ. ಸೊ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸಿರೀಸ್, ಇನ್ವಿಟ್ರೋ ಫರ್ಟಿಲೈಸೇಷನ್ ತಂತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಬಂಜೆತನ ಮತ್ತು ಫ್ಯಾಲೋಪಿಯನ್ ಟ್ಯೂಬ್ ಹಾನಿ ಅಥವಾ ತಡೆಗಟ್ಟುವಿಕೆ ಮಕ್ಕಳನ್ನು ಹೆರಲು IVF ಆಗ್ಬೇಕಿದು ವಿಧಾನವನ್ನು ಆಯ್ಕೆ ಮಾಡುವ ಪ್ರಮುಖ ಕಾರಣಗಳಾಗಿವೆ. ಯಾಕೆ ನಾವು IVF ಚೂಸ್ ಮಾಡ್ತಿದೀವಿ ಇತ್ತೀಚೆಗೆ ಅನ್ನೋದಕ್ಕೆ ಇದು ಕಾಮನ್ ರೀಸನ್ ಅಂತ ಹೇಳ್ತಿರೋದು. ಏನಂತ, ಒಂದು ಬಂಜೆತನ, ಇನ್ಫರ್ಟಿಲಿಟಿ ಅಂತ ಏನ್ ಹೇಳ್ತೀವಿ ಅದು. ಇದು ಇದರ್ ಮೆನ್ಗಾದ್ರೂ ಆಗಿರ್ಬೋದು ಅಥವಾ ವಿಮೆನ್ಗಾದ್ರೂ ಆಗಿರ್ಬೋದು. ಮತ್ತೆ ಫ್ಯಾಲೋಪಿಯನ್ ಟ್ಯೂಬ್ ಇಂದ ಏನ್ ಆ ಎಗ್ ಏನ್ ರಿಲೀಸ್ ಆಗುತ್ತೋ ಅದರಿಂದ ಆ ಎಗ್ ಸ್ಟಾಪ್ ಆಗುತ್ತಲ್ಲ, ಅದ್ರದ್ದು ಒಂದು ರೀಸನು. ಒಂದು ಹಾನಿ ಆಗಿರ್ಬೋದು, ಫ್ಯಾಲೋಪಿಯನ್ ಟ್ಯೂಬ್ ಹಾನಿ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು. ಇನ್ನೊಂದು ಅದರಿಂದ ಏನ್ ಎಗ್ ರಿಲೀಸ್ ಆಗುತ್ತೋ ಅದು ಸ್ಟಾಪ್ ಆಗಿರ್ಬೋದು. ಸೊ ಇದಿಷ್ಟು ಕೂಡ ಏನಾಗಿದೆ, ಕಾಮನ್ ರೀಸನ್ ಆಗಿದೆ ನಾವು IVF ನ ಚೂಸ್ ಮಾಡ್ಲಿಕ್ಕೆ ಅಂತ. ಓಕೆನಾ. ಇನ್ವಿಟ್ರೋ ಫರ್ಟಿಲೈಸೇಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಈ ತಂತ್ರದ ಮೂಲಕ ಜನಿಸಿದ ಶಿಶುಗಳನ್ನು ಟೆಸ್ಟ್ ಟ್ಯೂಬ್ ಬೇಬೀಸ್ ಎಂದು ಕರೆಯಲಾಗುತ್ತದೆ ಅಂತ ಇದೆ. ಓಕೆನಾ. ಸೊ ಇದು ಸ್ಟೇಟ್ಮೆಂಟು ಸರಿ ಇದೆ, ಇದು ಕೂಡ ಸರಿ ಇದೆ. ಗುಜರಾತ್ ಭಾರತದ ಮೊದಲ ಉಚಿತ IVF ಚಿಕಿತ್ಸಾ ಸೇವೆಯನ್ನು ನೀಡುತ್ತದೆ ಅಂತ ಇದೆ. ಇದು ತಪ್ಪಾಗಿದೆ, ಯಾಕೆಂದ್ರೆ ಇದಕ್ಕೆ ಆನ್ಸರು ಗೋವಾ ಆಗಿರೋದು. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ ಕೇವಲ 2 ಹೇಳಿಕೆಗಳಲ್ಲಿ ಸರಿ ಆಗುತ್ತೆ. ಸೊ IVF ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಾದ್ರೆ, IVF ಏನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂತ ಅಂದ್ರೆ, IVF helps bypass the damaged tubes and allows fertilization to occur outside the body ಅಂತ ಹೇಳ್ತೀವಿ. ಹೌದು. ಸೊ ಈ ಡ್ಯಾಮೇಜ್ಡ್ ಏನ್ ಟ್ಯೂಬ್ಸ್ ಇರುತ್ತೋ ಅಥವಾ ಇನ್ಫರ್ಟಿಲಿಟಿ ಇರುತ್ತೋ, ಸೊ ಇದನ್ನ ನಾವು ಓವರ್ಕಮ್ ಮಾಡ್ಲಿಕ್ಕೆ, ಬೈಪಾಸ್ ಮಾಡಿ ನಾವು ಔಟ್ಸೈಡ್ ದ ಬಾಡಿ ನಾವೇನ್ ಮಾಡ್ಬೋದು, ನಾವು IVF ನ ನಡೆಸ್ಬೋದು. ಸೊ ಈ ಫರ್ಟಿಲೈಸೇಷನ್ ಅನ್ನೋದು ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಕ್ಕೆ ನಾವು IVF ನ ಚೂಸ್ ಮಾಡ್ತೀವಿ ಅನ್ನೋದಕ್ಕೆ ಕೆಲವೊಂದಷ್ಟು ಇಲ್ಲಿ ರೀಸನ್ಸ್ ಇದೆ. ಒಂದು, ನಾನು ಆಗ್ಲೇ ಹೇಳ್ದಂಗೆ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ಪ್ರಾಬ್ಲಮ್ಗಳಿರ್ಬೋದು. ಯಾವ್ಯಾವ ತರಪ್ಪ ಅಂತ ಅಂದ್ರೆ, ಒಂದು ಬ್ಲಾಕೇಜ್ ಆಗಿರ್ಬೋದು, ಇಲ್ಲ ಡ್ಯಾಮೇಜ್ ಏನಾದ್ರು ಆಗಿತ್ತು ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಒಂದು ಇವಾಗ ಸ್ಪರ್ಮ್ ರಿಲೀಸ್ ಆದಾಗ ಅದು ಎಗ್ ನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಇರುವಂತಹ ಸಮಸ್ಯೆ ಇರ್ಬೋದು, ಅಥವಾ ಎಗ್ಗು ರಿಲೀಸ್ ಆದಾಗ ಯೂಟರಸ್ಗೆ ಬರುತ್ತಲ್ವಾ, ಸೊ ಅಲ್ಲಿ ಪ್ರಾಬ್ಲಮ್ಗಳಿರ್ಬೋದು. ಸೊ ಈ ಇಶ್ಯೂಸ್ಗಳಿಂದ ನಾವು IVF ನ ನಾವು ಚೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ಪರ್ಮ್ ಇಶ್ಯೂಸ್, ಲೋ ಸ್ಪರ್ಮ್ ಕೌಂಟ್ ಇದ್ದಾಗ, ಮತ್ತೆ ಅಬ್ನಾರ್ಮಲ್ ಸ್ಪರ್ಮ್ ಶೇಪ್ ಇದ್ದಾಗ, ಮತ್ತೆ ಅಬ್ನಾರ್ಮಲ್ ಸ್ಪರ್ಮ್ ಮೂವ್ಮೆಂಟ್ ಇದ್ದಾಗ ಏನಾಗುತ್ತೆ, ನಾವು ರೀಪ್ರೊಡ್ಯೂಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಸೆಪರೇಟ್ ಆಗಿ ಎಗ್ ಮತ್ತೆ ಸೆಪರೇಟ್ ಆಗಿ ಸ್ಪರ್ಮ್ ನ ನಾವು ಕಲೆಕ್ಟ್ ಮಾಡ್ಕೊಂಡು ಆ ಪೆಟ್ರಿ ಡಿಶ್ ಅಲ್ಲಿ ನಾವು ಪ್ಲೇಸ್ ಮಾಡಿ ಅದನ್ನ ನಾವು ಜನರೇಟ್ ಮಾಡ್ತೀವಿ. ನೆಕ್ಸ್ಟ್ ಯೂಟರೈನ್ ಇಶ್ಯೂಸ್ ಅಂತ ಇದೆ. ಯಾವ ತರಪ್ಪ ಅಂತಂದ್ರೆ, ಇವೆರಡು ಡಿಸೀಸ್ ಅಂತಾನೆ ಹೇಳ್ಬೋದು. ಒಂದು ಎಂಡೋಮೆಟ್ರಿಯೋಸಿಸ್, ಇನ್ನೊಂದು ಯೂಟರೈನ್ ಫೈಬ್ರಾಯ್ಡ್ಸ್ ಅಂತ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ, ಕನ್ಸೀವ್ ಆಗೋದಕ್ಕೆ, ಒಬ್ಬ ವುಮೆನ್ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಏನಾಗುತ್ತೆ, ಇದೆಲ್ಲ ಕಾರಣಗಳಾಗತ್ತೆ ಆಗ್ದಲೇ ಇರೋದಿಕ್ಕೆ. ಓಕೆನಾ. ನೆಕ್ಸ್ಟ್ ಓವರಿನ್ ಇಶ್ಯೂಸ್, ಓವ್ಯುಲೇಷನ್ ಡಿಸಾರ್ಡರ್ ಅಂತಾನೆ ಹೇಳ್ತೀವಿ, PCOS ನ. ಸೊ ಏನಿದ್ರು ಫುಲ್ ಫಾರ್ಮ್ ಅಂತ ಅಂದ್ರೆ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇದೊಂದು ಹಾರ್ಮೋನಲ್ ಡಿಸಾರ್ಡರ್ ಆಗಿರುತ್ತೆ. ಸೊ ಇದು ಕನ್ಸೀವ್ ಆಗ್ಲಿಕ್ಕೆ ಇದು ಪ್ರಾಬ್ಲಮ್ ಮಾಡುತ್ತೆ. ಓಕೆನಾ. ಸೊ ಇದು ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ಓವರೀಸ್ ಏನಿದೆ ಅದು ಜಾಸ್ತಿ ಫಾಲಿಕಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇನಾಗುತ್ತೆ, ಇಮ್ಮೆಚೂರ್ ಆಗಿರೋ ಕಾರಣದಿಂದ ಮತ್ತೆ ಅದೇನಾಗುತ್ತೆ, ನಾವು ವುಮೆನ್ ಕನ್ಸೀವ್ ಆಗ್ಲಿಕ್ಕೆ ಅದು ಪ್ರಾಬ್ಲಮ್ ಮಾಡುತ್ತೆ. ಸೊ IVF ಇದೊಂದು ನಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಈ ತರ ಪ್ರಾಬ್ಲಮ್ಸ್ಗಳಿಗೆ. ಇನ್ನೊಂದು ಏಜ್, ಇವಾಗ ವುಮೆನ್ ಯಾರಾದ್ರೂ ಕನ್ಸೀವ್ ಆಗ್ತಿದ್ದಾರೆ ಆಫ್ಟರ್ 35 ಇಯರ್ಸ್ ಅಂತ ಅಂದ್ರೆ ಏನಾಗುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೊಂದು ಇಶ್ಯೂಸ್ಗಳೇನಪ್ಪ ಅಂತ ಅಂದ್ರೆ, ನಿಮ್ಗೆ ಪ್ರೀವಿಯಸ್ ಸರ್ಜರಿ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ, ನೀವೇನಾದ್ರು ಮುಂಚೆನೇನೆ ತಾಯಿ ಆಗಿ ಮತ್ತೆ ಅದನ್ನ ಪ್ರಿವೆಂಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು. ಜೆನೆಟಿಕ್ ಡಿಸಾರ್ಡರ್ ಇರ್ಬೋದು. ಮತ್ತೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ, ಮೇಜರ್ ಆಗಿ ಇಲ್ಲಿ ನಾವು ಆಗ್ಲೇ ಕಾಮನ್ ರೀಸನ್ಸ್ಗಳು ನೋಡಿದ ಏನಾಗಿತ್ತು, ಇನ್ಫರ್ಟಿಲಿಟಿ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು. ಮತ್ತೆ ಬೇರೆ ಆಪ್ಷನ್ಸ್ಗಳು ಏನಿದೆ, ಇವಾಗ
ಯಾಕೆ ನಾವು IVF ನ ಚೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಒಂದು ಸೇಮ್ ಸೆಕ್ಸ್ ಮ್ಯಾರೇಜ್ಗಳನ್ನ ನಾವು ನೋಡಿದೀವಿ ಇವಾಗ. ಸೊ ಸೇಮ್ ಸೆಕ್ಸ್ ಕಪಲ್ಸ್ಗಳಿತ್ತು ಅಂತಂದಾಗ ಅವ್ರೇನಾದ್ರು ಮಗು ಹೊಂದಬೇಕು ಅಂತ ಅಂದಾಗ ಏನಾಗುತ್ತೆ, ನಮಗೆ IVF ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ. ಸೊ ಇದ್ರ ಜೊತೆಗೆ ಇನ್ವಿಟ್ರೋ ಫರ್ಟಿಲೈಸೇಷನ್ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳ್ದೆ. ಸೊ ಅದು ಏನಾಗುತ್ತೆ, ವಿಮೆನ್ದು ವೂಂಬ್ ಅಲ್ಲಿ ಅದು ಪ್ಲೇಸ್ ಆಗೋದಿಲ್ಲ. ಫಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಇಂದ ನಾವು ಎಗ್ನ ತಗೊಂಡು ಮತ್ತೆ ಸ್ಪರ್ಮ್ ನ ತಗೊಂಡು ನಾವು ಅದನ್ನ ಒಂದು ಪೆಟ್ರಿ ಡಿಶ್ ಅಂತ ಹೇಳ್ತೀವಿ. ವಿತ್ ಇನ್ ಗ್ಲಾಸ್ ಕಲ್ಚರ್ ಡಿಶ್ ಅಥವಾ ಅದನ್ನ ನಾವು ಪೆಟ್ರಿ ಡಿಶ್ ಅಂತಾನೂ ಕೂಡ ನಾವು ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಅದನ್ನ ಜನರೇಟ್ ಮಾಡ್ತೀವಿ, ಎಂಬ್ರಿಯೋನ ನಾವು ಬೆಳವಣಿಗೆ ಮಾಡಿಸ್ತೀವಿ. ಅದಾಗಿದಾದ್ಮೇಲೆ ವೆಮೆನ್ ಯೂಟರಸ್ ಗರ್ಭಕೋಶ ಅಂತ ಏನ್ ಹೇಳ್ತೀವಿ ಅಲ್ಲಿ ನಾವು ಅದನ್ನ ಪ್ಲೇಸ್ ಮಾಡ್ತೀವಿ. ಇದರಿಂದ ಏನಾಯ್ತು, ನಮ್ಗೆ ಅದು ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋ ಹೆಸರು ಬಂತು. ಸೊ ಹಾಗಾದ್ರೆ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಯಾರಪ್ಪ ಅಂತ ಅಂದ್ರೆ ವರ್ಲ್ಡ್ ಅಲ್ಲಿ ತಗೊಂಡಾಗ ಅದು ಲೂಯಿಸ್ ಬ್ರೌನ್ ಅಂತ. ಸೊ ಇವರು ಜುಲೈ 25, 1978. ಓಕೆನಾ. ಇವರು ವಿಶ್ವದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಆಗಿರ್ತಾರೆ. ಸೊ ಇಂಡಿಯಾದಲ್ಲಿ ಯಾರಪ್ಪ ಅಂತ ಅಂದ್ರೆ ಕಾನುಪ್ರಿಯಾ ಅಗರ್ವಾಲ್ ಅಂತ, ಇವ್ರನ್ನ ನಾವು ದುರ್ಗಾ ಅಂತಾನೂ ಕೂಡ ಕರಿತೀವಿ. ಇದು ಸೇಮ್ ಇಯರ್ 1978, ಆದ್ರೆ October 3. ಓಕೆನಾ. ಸೊ ಇವರು ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಆಗಿರ್ತಾರೆ. ಸೊ ಆಗ್ಲೇ ನಾನು ಹೇಳ್ದಂಗೆ ಲಾಸ್ಟ್ ಆಪ್ಷನ್ ಅಲ್ಲಿ ಒಂದು ರಾಂಗ್ ಇತ್ತಲ್ವಾ ನೋಡಿ, ಗುಜರಾತ್ ಭಾರತದ ಮೊದಲ ಉಚಿತ IVF ಚಿಕಿತ್ಸಾ ಸೇವೆಯನ್ನು ನೀಡುತ್ತದೆ ಅಂತ ಇದೆ. ಸೊ ಇದೇನಾಗ್ಬೇಕಿತ್ತು, ಗೋವಾ ಅಂತ ಹೇಳಿದೆ. ಸೊ ಗೋವಾ ಸರಿ ಇದೆ. ಅದ್ರ ಜೊತೆಗೆ ಇನ್ನ ಕೂಡ ಅಂತ ಅಂದ್ರೆ ಒಂದು IVF ಟ್ರೀಟ್ಮೆಂಟು ಮತ್ತೆ ಇನ್ನೊಂದು ART ಮತ್ತೆ IUI ಅನ್ನೋದು ಕೂಡ ಇಲ್ಲಿ ಏನಾಗಿದೆ, ಅವರು ಶುರು ಮಾಡಿದ್ದಾರೆ IVF ಜೊತೆ. ಓಕೆನಾ. ಸೊ ಇದಿಷ್ಟು ಏನಾಗುತ್ತೆ, ನಾವು IVF ಬಗ್ಗೆ ತಿಳ್ಕೊಂಡಿರೋದಾಗತ್ತೆ. ಅಂಡ್ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇತ್ತೀಚೆಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ IVF ಮೊರೆ ಹೋಗ್ತಿದ್ದಾರೆ. ಸೊ ಅದು ಹೇಗ್ ಪ್ರಾಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕಾಗತ್ತೆ. ಓಕೆನಾ. ಸೊ ಇದಿಷ್ಟು ಈ ಸೆಷನ್ ಕ್ವಶನ್ಸ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.